ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಹೋಮ್ ಮೇಡ್ ಐಸ್ ಕ್ರೀಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಮಕ್ಕಳು ಕೂಡ ಮನೆಯಲ್ಲೇ ಇರ್ತಾರೆ, ಐಸ್ ಕ್ರೀಮ್ ಕೇಳ್ತಾ ಇರ್ತಾರೆ. ಹೊರಗಡೆಯಿಂದ ತಂದು ಕೊಡೋದಕ್ಕೆ ಸ್ವಲ್ಪ ಭಯ ಅನಿಸ್ತಿರುತ್ತೆ. ಅದಕ್ಕೆ ಮನೆಯಲ್ಲೇ ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಐಸ್ ಕ್ರೀಮ್ ಮಾಡೋದಕ್ಕೆ ಅರ್ಧ ಲೀಟ್ರು ಹಾಲು, ಒಂದು 2 ಸ್ಪೂನು ದೊಡ್ಡ ಸ್ಪೂನಲ್ಲಿ ಹಾಲಿನ ಪೌಡ್ರ್ ತೊಗೊಂಡಿದ್ದೀನಿ, ಮತ್ತು 8 ಗೋಡಂಬಿ ಮತ್ತು 8 ಬಾದಾಮಿ ತೊಗೊಂಡಿದ್ದೀನಿ. ನೀವು ಇದನ್ನು ಐಸ್ ಕ್ರೀಮ್ ಮಾಡೋದಕ್ಕೂ ಮುಂಚೆ 1 ಅವರ್ ಮುಂಚೆ ನೆನೆಸಿಟ್ಕೊಂಡ್ರೆ ಒಳ್ಳೆಯದು, ಅಥವಾ ಹಾಗೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸಕ್ಕರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ. ನೀವು ಎಷ್ಟು ಹಾಲು ತೊಗೋತೀರೋ ಅದ್ರ ಮೇಲೆ ರುಚಿಗೆ ತಕ್ಕಂಗೆ ನಿಮಗೆ ಹೇಗೆ ಸ್ವೀಟ್ ಬೇಕೋ ಹಾಗೆ ಸಕ್ಕರೆ ತೊಗೊಳ್ಳಿ. ನಾನಿಲ್ಲಿ ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದ್ದೀನಿ ಅದನ್ನು 2 ರುಬ್ಕೋತಾ ಇದ್ದೀನಿ. ನೀವಿಲ್ಲಿ ಫುಲ್ ಪೌಡ್ರಾಗಿ ರುಬ್ಕೋಬೋದು, ಅಥವಾ ನಮಗೆ ಐಸ್ ಕ್ರೀಮಲ್ಲಿ ಡ್ರೈ ಫ್ರೂಟ್ಸು ಸಿಗಬೇಕು ಅಂತ ಅನ್ನೋಂಗಿದ್ರೆ ತರಿಯಾಗಿ ರುಬ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ನ ಒಟ್ಟಿಗೆ ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದೀನಿ. ನೀವು ಇದ್ರ ಜೊತೆ ಏಲಕ್ಕಿ ಬೇಕಾದರೂ ರುಬ್ಕೋಬೋದು. ಇಲ್ಲಿ ಪಕ್ಕದಲ್ಲಿ ಹಾಲು ಕಾಯಕ್ಕೆ ಇಟ್ಕೊಂಡಿದ್ದೆ. ಹಾಲಿಗೆ ಜಾಸ್ತಿ ನೀರು ಹಾಕ್ಕೋಬೇಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿರಿ. ನೆಕ್ಸ್ಟ್ ಅದನ್ನು ರುಬ್ಕೊಂಡ್ಮೇಲೆ ನಾನಿಲ್ಲಿ ಹಾಲಿನ ಪೌಡ್ರ್ ಏನು ತೊಗೊಂಡಿದ್ದೆ ಅದಕ್ಕೆ ಇಲ್ಲಿ ಕಾಯ್ದಿರೋ ಹಾಲನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿಕೊಂಡು ಇದನ್ನು ಹಾಲಿಗೆ ಸೇರಿಸ್ಕೊಳ್ಳೋಣ. ಈಗ ನೆಕ್ಸ್ಟು ನಾವು ಡ್ರೈ ಫ್ರೂಟ್ಸು ಮತ್ತು ಸಕ್ಕರೆನ ಏನು ರುಬ್ಕೊಂಡಿದ್ವಿ ಅದು ಕೂಡ ಹಾಲಿಗೆ ಸೇರಿಸ್ಕೋತಾ ಇದ್ದೀನಿ. ನಾವು ಇದನ್ನು ಸೇರಿಸ್ಕೊಂಡ್ಮೇಲೆ ಆಗಾಗ ಒಂದು 5 ನಿಮಿಷಕ್ಕೂ ತಿರುಗಿಸ್ಕೋತಾ ಇರಬೇಕು. ಯಾಕೆಂದರೆ ಡ್ರೈ ಫ್ರೂಟ್ಸು ಮತ್ತು ಹಾಲು ಪೌಡ್ರೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ, ಹಾಲು ಮಂದ ಬರುತ್ತಲ್ವ, ಹಂಗಾಗಿ ತಳ ಹಿಡಿತಾ ಇರುತ್ತೆ. ನಾವು ನೀಟಾಗಿ ತಿರುಗಿಸ್ಕೋತಾ ಇರಬೇಕು ಅವಾಗವಾಗ. ನಾವು ಈ ಮಿಕ್ಸ್ಚರ್ ಹಾಕಿದ್ಮೇಲೆ ಎಲ್ಲಿವರೆಗೂ ಕುದಿಸ್ಕೋಬೇಕು ಅಂತಂದರೆ ಹಾಲು ಸ್ವಲ್ಪ ಗಟ್ಟಿ ಬರಬೇಕು. ಅಲ್ಲಿವರೆಗೂ ಈ ಥರ ಮಧ್ಯ ತಿರುಗಿಸ್ಕೊಂಡು ಅಂದರೆ ಮಿಕ್ಸ್ ಮಾಡಿಕೊಂಡು ನಾವು ಕುದಿಸ್ಕೋಬೇಕಾಗತ್ತೆ. ಹಾಲು ಮತ್ತು ನಾವು ಡ್ರೈ ಫ್ರೂಟ್ಸು ಮತ್ತು ಹಾಲಿನ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ. ಅಲ್ಲಿವರೆಗೂ ನಾವು ಈ ಥರ ತಿರುಗಿಸ್ಕೊಂಡು ಕುದಿಸ್ಕೋತಾನೆ ಇರಬೇಕು. ನೋಡ್ತಾ ಇರ್ಬೋದು, ನಾವು ಹಾಲು ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಈ ಥರ ಸ್ವಲ್ಪ ಗಟ್ಟಿ ಬರುತ್ತೆ. ಇಷ್ಟು ಗಟ್ಟಿ ಬಂದಮೇಲೆ ಹಾಲನ್ನ ನಾವು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನೋಡ್ಬೋದು, ಹಾಲು ಸ್ವಲ್ಪ ಗಟ್ಟಿ ಬಂದಮೇಲೆ ನಾನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇಷ್ಟು ಗಟ್ಟಿ ಬಂದಿದೆ. ಈ ಅದಕ್ಕೆ ಬರೋವರೆಗೂ ನಾವು ಹಾಲನ್ನ ಕಾಯಿಸ್ಕೋಬೇಕಾಗುತ್ತೆ. ಈಗ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಸೊ ತಣ್ಣಗಾದಮೇಲೆ ನಾನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ಇದನ್ನು ನಿಮ್ಮ ಹತ್ರ ಐಸ್ ಕ್ರೀಮ್ ಮೋಲ್ಡ್ ಇದೆ ಅಂತಂದರೆ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೊಳ್ಬೋದು, ಅಥವಾ ಒಂದು ಲೋಟಕ್ಕೆ ಹಾಕಿ ಅದ್ರ ಮೇಲೆ ಕಡ್ಡಿ ಇಟ್ಟರೆ ಕುಲ್ಫಿ ಥರ ಬರುತ್ತೆ. ಬಟ್ ನಾನಿಲ್ಲಿ ಬಟ್ಲುಗೆ ಹಾಕೋತಾ ಇದ್ದೀನಿ. ಈ ಥರ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಓವರ್ ನೈಟ್ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ನಾವು ಇದನ್ನು ಓವರ್ ನೈಟ್ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ನಮಗೆ ಬೆಳಿಗ್ಗೆ ಇದ್ದರೆ ಇದು ಫುಲ್ ಗಟ್ಟಿ ಆಗಿರುತ್ತಲ್ವ, ಸೊ ಐಸ್ ಕ್ರೀಮ್ ರೆಡಿ ಆಗಿರುತ್ತೆ. ಮತ್ತು ನೀವು ಚಿಕ್ಕ ಮಕ್ಳಿಗೆ ಮಾಡೋದಾದರೆ ಸಕ್ಕರೆ ಬದಲಾಗಿ ಬೇರೆ ಏನಾದರೂ ರಿಪ್ಲೇಸ್ಮೆಂಟ್ ಬಳಸ್ಕೋಬೋದು. ಅಂದರೆ ಬೆಲ್ಲ ಹಾಕಿ ಅಥವಾ ಖರ್ಜೂರ ಈ ಥರ ಸಕ್ಕರೆ ಬದಲಾಗಿ ಬೇರೆ ಹಾಕ್ಕೊಂಡು ನೀವು ಐಸ್ ಕ್ರೀಮ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಬೆಳಿಗ್ಗೆ ಇದು ಈ ಥರ ಆಗಿದೆ ಐಸ್ ಕ್ರೀಮು. ನಿಮಗೆ ಶೇಪಲ್ಲಿ ಬೇಕು ಅಂತಂದರೆ ಐಸ್ ಕ್ರೀಮ್ ಮೋಲ್ಡ್ಗೆ ಹಾಕ್ಕೋಬೋದು ಅಥವಾ ಲೋಟಕ್ಕೆ ಹಾಕ್ಕೋಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.